ಬರ್ಮಾ. ನಾನು ಹುಟ್ಟಿದ ಕೂಡಲೇ ನೋಡಿದ ಮೊದಲ ವಿಷಯ ಕತ್ತಿನೇ, ಸಿಸೇರಿಯನ್. ನನಗಿದ್ದ ಹಸಿವಿಗೆ ನಮ್ಮ ಅಮ್ಮನ್ನೇ ತಿನ್ಬಿಟ್ಟೆ. ತಾಯಿ ಹಾಲು ಕೂಡ ನನಗೆ ಬಾಡಿಗೆ ಇದ್ದೆ. ಇಡ್ಗಳಯ್ಯ ನಿನ್ ಮಗನ ಹಸಿವಲ್ ಕುಡಿಯೋ ತರನೇ ಕುಡಿತಾ ಇದೆ. ಹೀಗ್ ಕುಡಿದ್ರೆ ನನ್ ಮಗುಗೆ ಹೇಗೆ ಹಾಲು ಕೊಡೋದು? ಹೋಗು. ಅಪ್ಪ ಎಷ್ಟೊತ್ತು ಕಾಯೋದು? ಹೊಟ್ಟೆ ಬಂದ್ಬಿಟ್ಟೆ ನನ್ ಕಂದ ಬರ್ಮಾ, ಬಂದ್ಬಿಟ್ಟೆ ಕಣೋ. ಇಲ್ಲಿ ನೋಡು, ಹೊಟ್ಟೆ ಹಸ್ದಾಗ ಹೊಟ್ಟೆ ತುಂಬಾ ಊಟ ಮಾಡೋದೆ ನಮ್ಗೆ ಆರೋಗ್ಯ. ನೀನ್ ಡ್ರೈವರ್ ಅಪ್ಪ? ಹೌದು, ಯಾರ್ ಬೇಕಾದ್ರೂ ಡ್ರೈವರ್ ಆಗ್ಬಹುದು, ಆದ್ರೆ ಯಾರ ಡ್ರೈವರ್ ಆಗಿದೀವಿ ಅದೇ ಮುಖ್ಯ. ನಾನು ಗುರುರಾಜ್ ಅವ್ರ ಬಗ್ಗೆ ಆಗಾಗ ಮಾತಾಡ್ತಾನೆ ಇರ್ತಿದ್ರು. ಅವ್ರ ಮಾತು ಕೇಳ್ತಾ ಕೇಳ್ತಾ ಗುರುರಾಜ್ ಸರ್ನ ನೋಡ್ಬೇಕು ಅನ್ನಿಸ್ತಿತ್ತು. ನೀನು ಚೆನ್ನಾಗಿ ಓದ್ಬೇಕು. ನಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ಕಾರ್ ಡಿಕ್ಕಿಯಲ್ಲಿ ಬಚ್ಚಿಟ್ಕೊಂಡೋದೆ. ಗುರುರಾಜ್ ಸರ್ನ ಮೊದಲನೇ ಬಾರಿಗೆ ನೋಡಿದೆ. ಅವನ್ನ ಬಿಡಬಾರ್ದಾಗಿತ್ತಣ್ಣ. ಏನೋಣ ನೀವು? ಯಾರೋ ನೀನು? ನೀನೇನಾದ್ರೂ ಇರ್ಲಿಲ್ಲ ಅಂದ್ರೆ ಈ ಬುಲೆಟ್ ನನ್ನ ದೇಹದಲ್ಲಿ ಇರ್ತಾ ಇತ್ತು. ನಿನ್ನ ಹೆಸರೇನಪ್ಪ? ಬರ್ಮಾನ? ಹೌದು ಅಣ್ಣ, ನಮ್ಮ ಅಪ್ಪ ಹೋದ್ಮೇಲೆ ಅವ್ರ ನೆನಪಿಗೆ ಅಂತ ಇಟ್ಟಿದ್ದು. ಇದನ್ನೇನ್ ಮಾಡೋಣ? ಉಂಗ್ರ ಮಾಡಿ ಹಾಕಿಸ್ಕೊಂಡ್ಬಿಡೋಣ. ರಂಗಪ್ಪ ಅಣ್ಣ, ನಿನ್ನ ಮಗನ ಜೊತೆ ಒಬ್ನೇ ತಾನೇ ಇದೆಯಾ? ಹೌದು ಅಣ್ಣ. ಇಲ್ಲೇ ನಮ್ಮ ಔಟ್ ಹೌಸ್ ಅಲ್ಲಿ ಇರ್ಬೋದಲ್ವಾ? ನಮ್ ಹುಡುಗರ್ಗೂ ಆಟ ಆಡೋದಕ್ಕೆ ಜೊತೆ ಆಗುತ್ತೆ. ಅವ್ರ ಮಕ್ಕಳು ಓದ್ತಿದ್ದ ಕಾನ್ವೆಂಟ್ ಅಲ್ಲೇ ನಮ್ಮಪ್ಪ ನನ್ನೂ ಸೇರಿಸಿದ್ರು. ನಿನ್ನೇನು ಅಣ್ಣಂಗೆ ಈಕ್ವಲ್ ಆಗ್ಬಿಟ್ಟ? ಅಣ್ಣನ ಮಕ್ಕಳು ಓದೋ ಕಾನ್ವೆಂಟ್ ಅಲ್ಲಿ ನಿನ್ನ ಮಗ ಓದ್ಬೇಕಾ? ಬರ್ಮಾ, ಓದೋ ಮಕ್ಕಳು ಯಾವ ಸ್ಕೂಲಲ್ಲಿ ಇದ್ರು ಚೆನ್ನಾಗಿ ಓದ್ತಾರೆ. ಅಣ್ಣ ನೋಡು, ಕಾನ್ವೆಂಟ್ ಅಲ್ಲಿ ಓದ್ಬಿಟ್ಟ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಬರ್ಮಾ, ನನ್ ಜೀವನನೇ ಬರ್ಮಾ ಬದಲಾಯಿಸಿದ ರಾತ್ರಿ ಎಲ್ಲಿದ್ಯಪ್ಪ? ಇದೇನೆ. ಬರ್ಮಾ, ಅಣ್ಣನ್ ಚೇರಲ್ಲಿ ಕೂತ್ಕೊಂಡಿದ್ಯಲ್ಲೋ. ಹಂಗ್ ಕೂತ್ಕೊಂಡ್ರು ಈ ರೀತಿನ ಕೂತ್ಕೋತಾರೆ. ಹೆಂಗ್ ಕೂತ್ಕೋಬೇಕು ಗೊತ್ತಾ? ಅವ್ರ ತರನೇ ಗಂಭೀರದಿಂದ ಕಾಲ್ ಮೇಲೆ ಕಾಲು ಹಾಕೊಂಡು ಹಿಂಗೆ. ನಮ್ಮ ಗುರುರಾಜ್ ಅಣ್ಣ ಅವ್ರಿಗೆ ಬಂದ ಟೈಮನ್ನು ಉಪಯೋಗಿಸ್ಕೊಂಡು ಇವಾಗ ಸೆಲ್ವಾಗಿಂತ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ನೀನು ಒಂದಲ್ಲ ಒಂದಿನ ಅವ್ರ ತರ ದೊಡ್ಡ ವ್ಯಕ್ತಿ ಆಗ್ಬೇಕಾ? ನಾನು ಡ್ರೈವರ್ ಕೆಲಸನ ಬಿಡೋದಿಲ್ಲ. ನಿನಗೆ ಡ್ರೈವರ್ ಆಗ್ಬಿಡ್ತೀನಿ. ಅಣ್ಣ ಯಾವ ಕಾರ್ ತೆಗಿಬೇಕು, ಅಣ್ಣ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾ ಇರ್ತೀನಿ. ಇವನ್ನ ನೀವೇನು ಅನ್ಕೊಂಡು ನಿಮ್ಮ ಮನೆ ಒಳಗೆ ಕರ್ಕೊಂಬಂದ್ರಿ. ಇವ್ನು ನಿಮ್ಮ ಸೀಟಲ್ಲೇ ಕೂತ್ಕೊಂಬಿಟ್ಟ. ಇದು ನಿನ್ ಮಲ್ಗೋದಿಕ್ಕೆ ಮಂಚ ಅಲ್ಲ, ನಾನು ಕೂತ್ಕೊಳ್ಳೋ ಆಸನ. ನಿಮ್ಮ ಪದವಿನೇ ಕಿತ್ಕೊಂಡೆ. 5,000 ರೂಪಾಯಿ ಆ ಪೆಟ್ಟಿಲಿತ್ತಣ್ಣ. ಇವಾಗ ಇವನ್ ಬನ್ನಿನ ಒಳಗೆ ಬಂದಿದ್ದ. ಅದ್ ಹೇಗ್ ಬಂತು? ಅದಂಗೆ. ಬರ್ಮಾ, ಬರ್ಮಾ, ಬರ್ಮಾ. ನಮಸ್ಕಾರ ಅಂಕಲ್. ಅಣ್ಣ, ಅದ್ ಹೆಂಗ್ ಬಂತು ಗೊತ್ತಿಲ್ಲ ಅಣ್ಣ. ನಿನ್ನ ಮಗ ನನ್ನ ಜೀವನ ಕಾಪಾಡಿದಾನೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನ ಬಿಡ್ತಾ ಇದ್ದೀನಿ. ಐರಾ, ಗಾಡಿ ಕಿನ ಇಸ್ಕೋ. ಅಣ್ಣ, ನಾನು ಎಲ್ಲಿ ಹೋಗ್ಲಣ್ಣ? ಅಣ್ಣ, ಐರಾ, ಐರಾ, ನನ್ ಮಗನ್ ಮುಂದೆ ನಾನು ಹೊಡಿಬೇಡ ಅಂತ ಹೇಳು. ಐರಾ, ಬೇಡಪ್ಪ. ಅಯ್ಯೋ, ಬಾಳಿನ ಹಾದಿಯನ್ನು ಯಾರು ಕಂಡು ಹಿಡಿದವರು? ಬಾಳಿನ ಎಲ್ಲೆಯ ಅಂತ್ಯ ಯಾರು ತಾನೇ ಕಂಡವರು? ಬುದ್ಧಿವಂತನಾಗಲೆಂದು ಜ್ಞಾನವು
ಹೇಳು ನಿನ್ ಮುಂದೆನೆ ನನ್ನ ಹೊಡೆದ್ಬಿಟ್ರಪ್ಪ. ನೀನ್ ಹೊಡಿತಾ ಇದ್ರು ಕೂಡ ನನ್ನ ಕೈ ತಡೆಯೋದಕ್ಕಾಗ್ಲಿಲ್ವೇ? ಪರವಾಗಿಲ್ಲ ಅಪ್ಪ. ಬರ್ಮಾ, ನಿನ್ಗೊಂದು ಸಂದರ್ಭ ಬಂದ್ರೆ ನೀನು ಗುರುರಾಜ ಅಣ್ಣನ ತರ ಆಗ್ಬೇಕು. ಯಾಕಪ್ಪ? ಅವ್ರ ಸೀಟಲ್ಲಿ ಕೂತ್ಕೊಳ್ಳೋದು ಅಷ್ಟೊಂದು ತಪ್ಪ? ಹೌದಪ್ಪ, ತಪ್ಪೆ. ತಪ್ಪು ಮಾಡ್ದೇನೆ ಆ ಸೀಟಲ್ಲಿ ಕೂತ್ಕೊಳ್ಳಕ್ ಆಗತ್ತಪ್ಪ? ಬರ್ಮಾ, ನನಗೆ ಧೈರ್ಯ ಹೇಳ್ಕೊಟ್ಟ ಅಪ್ಪ ಒಬ್ಬ ಹೇಳಿ. ಬೀದಿಗೆ ಬಂದ ನನ್ನ ಜೀವನಾಗೆ ಒಂದು ಇಡ್ತಾ ಇದ್ದಿದ್ದೆ ಅಣ್ಣನ ಈ ಉಂಗುರದಿಂದ. ಈಗಲೂ ನಾನು ಗುರುರಾಜ್ ಅಣ್ಣನ ಆಗಾಗ ನೋಡ್ತೀನಿ. ಅವ್ರಿಗೆ ನಾನು ಗುರ್ತಿಲ್ಲ, ಆದರೆ ಕರ್ನಾಟಕಕ್ಕೆ ಗುರ್ತು ಅವರೇ. ಅಷ್ಟು ಬೆಳೆದ್ಬಿಟ್ರು. ಅವತ್ತು ಅವ್ರನ್ನ ಹಾರ್ಬರಲ್ಲಿ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಕರಿಸ್ವಾಮಿ ಈಗ ಏಕೆ ದೊಡ್ಡ ಮನುಷ್ಯರಾಗೋದಕ್ಕೆ ಇವ್ರಿಗೆಲ್ಲ ಸಿಕ್ಕ ಒಂದು ಚಾನ್ಸ್ ನನಗೂ ಒಂದಿನ ಸಿಗದೆ ಹೋಗುತ್ತಾ? ನೋಡಿದ್ರ ಕೂತ್ಕೊಳ್ಳೋ ಸೀಟ್ ಮೇಲೆ ಯಾರೋ ಪೊಟ್ನ ಇಟ್ಟಿದ್ದಾರೆ. ನಿಮ್ದ? ಪರವಾಗಿಲ್ಲ, ನಾನು ತೊಡೆ ಮೇಲೆ ಇಟ್ಕೋತೀನಿ. ಹೇಳಿ ಸರ್, ಮಾತಾಡ್ತಾ ಇದ್ದೀನಿ ಸರ್. ಜರಕಳ ಏನ್ ಹೇಳ್ತಾರ ನಿಮ್ ಎಕ್ಸ್ ಮಿನಿಸ್ಟರ್? ಭಯಂಕರವಾಗಿ ಬೈತಾವ್ ಡೆಲ್ಲಿ ಮಗ. ಅವ್ನು ಹೊಡೆದ್ರೆ ಔಟ್ ಆಗ್ಬೇಕು ಅಷ್ಟೇನೆ. ಅದಕ್ಕೋಗಿ 1.5 ಲಕ್ಷ ನೋಡ್ಕೊಂಡು ಕೇಳಪ್ಪ. ಬಾಯಲ್ಲೇ ಇಟ್ಟು 13 ರೌಂಡ್ ಶೂಟ್ ಮಾಡ್ತೀನಿ. ಎಕ್ಲರ್ ಅನ್ಕೋ P2000 ಮಾಡೆಲ್ ಜರ್ಮನಿ ಮೇಕ್ ಬಗ್ಗೆ ಗೊತ್ತಿಲ್ದಿರೋ ನಾನು ನೆಕ್ಸ್ಟ್ ಮಿನಿಸ್ಟರ್. ಡಬಲ್ ಆಕ್ಷನ್ ಗನ್ ಇದು. ಅನ್ಲೋಡೆಡ್ ಆಗಿ 250 ಗ್ರಾಮ್ಸ್ ವೆಯ್ಟ್, 178 mm ಲೆಂತ್. ಬರೀ ಬ್ಯಾರಲ್ ಲೆಂತ್ 98 mm. ಆಲ್ಟರ್ P99 ತರ ಕೈಗೆ ತಕ್ಕನಂಗೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಜರ್ಮನ್ ಹಡ್ಗೋನ್ ಹತ್ರ ರಿಸ್ಕ್ ತಗೊಂಡಿರೋದು ಗೊತ್ತಾ ಇದು? ಇಲ್ಲೋಡು, ಮಿನಿಸ್ಟರ್ಗೆ ಇದಕ್ಕಿಂತ ಚೀಪಾಗಿ ಗನ್ ಬೇಕಂದ್ರೆ ಮಾಮ ಇಟ್ಟಿದ್ದಾನೆ, ತಗೊಂಡ್ ಶೂಟ್ ಮಾಡಕ್ ಹೇಳು. ಮಾಮ ನಿನ್ ಸೂಟ್ ಕೇಸ ಮರ್ತ್ಬಿಟ್ಟೆ. ಚನ್ಪಣ್ಣ ಇಳಿಬೇಕಾದ ಅವ್ನು ಬಿಡ್ದಿರ ಹೇಳ್ಕೊತಾ ಇದ್ಯಾ? ಎಲ್ಲ ಒರಿಜಿನಲ್ ಡಾಲರ್ ತಾನೆ. ಬಣ್ಣ 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 ಬಣ್ಣ, ಮಟನ್ ಸ್ಪ್ರೇ, ರೂಮ್ ಸ್ಪ್ರೇ, ಬಾಡಿ ಸ್ಪ್ರೇ. ಬನ್ನಿ ಸೊಳ್ಳೆ ಬನ್ನಿ. ಹಿಂಗ್ ಹೊಡಿತಾ ಇದ್ದೆ. ಅಂಗಡಿ ಒಳಗ್ ಬಂದಾಯ್ತು ತಾನೆ. ಹೆಲ್ಮೆಟ್ ಬಿಚ್ಚಿಡ್ಬೋದಲ್ಲ? ಹೆಲ್ಮೆಟಾ? ತಲೆ ಅಣ್ಣ ಇದು. ಸರಿ ಬಿಡೋಣ, ಏನ್ ಬೇಕು ನಿನಗೆ? ಅಣ್ಣ, ಮುಂದಿನ ತಿಂಗಳು ನನ್ಗೆ ಹೆಣ್ಣು ನೋಡಕ್ ಹೋಯ್ತವ್ರೆ. ತಲೆ ತುಂಬಾ ಕೂದಲು ಬಂದ್ಬಿಡ್ಬೇಕು. ಅದಕ್ಕೆ ಯಾವ್ದಾದ್ರು ಫಾರಿನ್ ಎಣ್ಣೆ ಐತಾ? ಇದೆ. ಎಷ್ಟಣ್ಣ? 500? ಫಾರಿನ್ ನೀನ್ ತರ್ಸಿದಣ್ಣ. ಕೂದ್ಲು ಚೆನ್ನಾಗಿ ಬೆಳಿಬೇಕು ತಾನೆ. ಹೌದಣ್ಣ, ಹೌದಣ್ಣ. ತಲೆ ಜಾಸ್ತಿ ಅಲ್ಲಾಡ್ಸ್ಬೇಡ, ಕಣ್ಣು ಹೊಡಿತಾ ಇದೆ. ಕಾಸು ಕೊಡ. ತಗೊಳ್ಳೋಣ. ತಲ್ಕೆಟ್ ನನ್ ಮಗನೇ, ಗ್ರೀಸ್ ಡಬ್ಬ ಎತ್ ಕೊಟ್ಬಿಟ್ಟಿದ್ಯಲ್ಲ, ಇರೋ 4 ಕೂದ್ಲು ಉದ್ರೋಗುತ್ತಲ್ಲ. ಉಸ್ರೇ ಹೋಗ್ಲಿ ಬಿಡು ಬಾಯ್. ವೀಣಾ, ಪ್ಲೀಸ್ ವೀಣಾ, ನಾನು ಹೇಳೋದನ್ನ ಕೇಳು. ನಮ್ಮಪ್ಪ ನನಗೆ ಹುಡುಗಿನ ನೋಡ್ತಾ ಇದ್ದಾರೆ ವೀಣಾ. ಈಗಲಾದರೂ ನನ್ನ ಲವ್ನ ಅಕ್ಸೆಪ್ಟ್ ಮಾಡು ವೀಣಾ. ವೀಣಾ. ಏನ್ ರಮೇಶ್, ಯಾವಾಗ ನೋಡಿದ್ರು ಒಂಥರ ನರ್ವಸ್ ಆಗಿರ್ತೀಯಾ? ಕಮ್ ಆನ್, ಚಿಯರ್ ಅಪ್. ಡೆಲ್ಲಿ ಮಿನಿಸ್ಟರ್ ಮಗಳನ್ನ ಇವನಿಗೆ ನೋಡಿದ್ದೀನಿ. ಮೈ ಒನ್ ಅಂಡ್ ಓನ್ಲಿ ಸನ್. ಹಲೋ, ಬಿಸ್ನೆಸ್ ಇಂಡಿಯಾ ಮ್ಯಾಗಝೀನ್ ಫೋಟೋ ಶೂಟಲ್ಲಿದ್ದೀನಿ. ಆಮೇಲೆ ಮಾಡ್ತೀರಾ? ಥ್ಯಾಂಕ್ ಯು. ತಗೊಳ್ಳಿ ಅಣ್ಣ. ಅಲ್ಲಿ ನೋಡ ಮ್ಯಾಜಿಕ್ ನಾ ಒಂದೇ ದಿವಸದಲ್ಲಿ ಕೂದಲು ಬೆಳೆದ್ಬಿಟ್ಟಿದೆ. ಬೆಳೆದಿರೋದೆಲ್ಲ ಓಕೆ ಅಣ್ಣ, ಯಾಕೆ ಅವನ ಸ್ಕೋಪ್ದಲ್ಲಿ ಇದೆ ನಮ್ಮನು? ಅದೇ ಅಲ್ವಾ ಅಣ್ಣ, ಕೂದಲು ಚೆನ್ನಾಗಿ ಬಂದಿದ್ಯಲ್ಲ, ಮತ್ ಯಾಕಣ್ಣ ಕೋಪ? ಚೆನ್ನಾಗಿ ಬಂದೈತ್ ಕಣ, ಆದ್ರೆ ಇಷ್ಟೊಂದು ಚೆನ್ನಾಗಿ ಬರ್ಬಾರ್ದಿತ್ತು ಕಣ. ಅಷ್ಟು ಚೆನ್ನಾಗಿ ಬೆಳೆದಿದ್ಯಾ? ಏನೋ ಇದು, ಬಿಟ್ರೆ ಉಯ್ಯಾಲೆನೆ ಕಟ್ಕೊಂಡು ಆಡ್ಬೋದು. ಅಪ್ಪ, ನೀನ್ ಬರೋವಾಗ ಕೂದ್ಲು ಜೊತೆಗ್ ಬಂದ ಇಲ್ಲ ಕೂದ್ಲು ಹತ್ಕೊಂಡ್ ಬಂದ? ನಾನೊಬ್ಬರನ್ನ ಎತ್ಬೇಕು ಅಂತ ಬಂದಿದ್ದೀನಿ ಕಣ್ರ. ಯಾಕಣ್ಣ ಪುಸ್ತಕಂತ ಕತ್ತಿ ಎತ್ತಿರ್ತಾರ? ಎಷ್ಟ್ ಬೇಕು ಅಷ್ಟು ಕಟ್ ಮಾಡಿ. ಕಟ್ ಮಾಡ್ಬೋದು ಕಣ. ಬೆಳಗ್ಗೆಯಿಂದ 15 ಸಲ ಕಟ್ ಮಾಡಿದೀನಿ. ಕಟ್ ಮಾಡ್ತಿದ್ರೆ ಬೆಳಿತಾನೆ ಐತೆ ಕಣ. ಲೋ ಕಚಡ ನನ್ ಮಕ್ಳ, ನನ್ ಹುಡುಗಿ ನೋಡೋದಕ್ಕೋಸ್ಕರ ತೈಲ ಕೇಳಿದ್ರೆ ಹೋಗ ಬರೋ ಹುಡುಗರೆಲ್ಲ ನನ್ನೇ ಹುಡುಗಿ ಅಂತ ನೋಡ್ಕೊಂಡು ಇದ್ದಾರ ಕಣ್ರು. ಹೋಗ ಬರೋ ಹುಡುಗಿರೆಲ್ಲ ತಲೆಯಲ್ಲಿ ಏನ್ ಹುಡುಕ್ತಾವ್ರ ಕಣ್ರು. ಕತ್ತರ್ಸ್ರು. ಕತ್ತರಿಸ್ತೀನಣ್ಣ. ಬರ್ತಾ ಬರ್ತಾ ಬರ್ಮಾ ಬಜಾರು ಬಾರ್ಬರ್ ಬಜಾರ್ ಆಗ್ತಾ ಇದೆ. ಅಪ್ಪ ಕಾರಲ್ಲಿ ಬರ್ತಿದ್ಯಾ? ಅಲ್ಲೋಡು. ಅಯ್ಯಯ್ಯೋ, ಈ ಲೂಸ್ ಬಂದೇ ಬಿಟ್ಟ. ಎಲ್ಲಿದ್ಯಾ ನೀನ್? ಬೇಗ ಬಾ. ಮಮ್ಮಿ ಲುಕ್ ಅಟ್, ಯಾವಾಗ ನೋಡಿದ್ರು ಕೈಯಲ್ಲಿ ಸೆಲ್ ಫೋನ್. ಅದೇನು ಅಂತ ಕೇಳಿ ಕತ್ತೆಗೆ. ಚಿಕ್ಕಮ್ಮನ್ ಕರ್ಕೊಂಡ್ ಬಂದ. ಏನೇ ರಾಸ್ಕಲ್, ನಿಮ್ಮಪ್ಪನೇ ಅಲ್ಪಾಯ್ಸಲ್ ಸತ್ತು ನನಗಿನ್ನು ಕಷ್ಟ ಕೊಡ್ತಾ ಇದ್ದಾನೆ.
ನಿಮ್ಮ ಅಣ್ಣ ಹೇಳೋ ಮಾತ್ ಕೇಳ್ಕೊಂಡಿದ್ರೆ ನಾವೆಲ್ಲ ಸಂತೋಷವಾಗಿರ್ಬೋದಲ್ವೇನೆ? ಸುಮ್ಮನೆ ಇರ್ತೀರಾ? ನಾನ್ ಯಾಕೆ ಆ ರಮೇಶ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು? ಒಂದ್ ರೀಸನ್ ಹೇಳಿ. ಒಂದ್ ರೀಸನ್ ಅಲ್ಲ, ಬೇಕಾದಷ್ಟು ರೀಸನ್ ಹೇಳ್ತೀವಿ ಕೇಳು. ಬೇಜಾನ್ ಕಾರು, ಬೇಜಾನ್ ಶಿಪ್ಪು, ಬೇಜಾನ್ ಹಾಸ್ಪಿಟಲ್, ಬೇಜಾನ್ ಕಾಲೇಜು. ಏಕೆ ಸ್ವಾಮಿ ಅವ್ರ ಒಬ್ಬನೇ ಮಗ. ನಿನ್ ಕಂಡ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೇನ್ ಬೇಕು? ಇವ್ರಿಗೇನೆ ಕಡಿಮೆ? ವೀಣಾ ಐ ಲವ್ ಯು ವೀಣಾ. ಯಾಕೋ ಲೇಟು? ಯಾರು? ಯಾರೇ ಅವನು? ಆಶ್ರಮದಿಂದ ಬಂದ್ ಸ್ವಾಮೀಜಿ ಇದ್ದಂಗ ಅವನೇ. ಇಲ್ ನೋಡಿ, ನಾನು ಇವ್ನ ಲವ್ ಮಾಡೋದಕ್ಕೆ ಒಂದೇ ರೀಸನ್. ನನಗೆ ಇವನಂದ್ರೆ ಹುಚ್ಚು. ಇವನೇನ್ ಕಮ್ಮಿ ಆದವನಲ್ಲ, ಗುರು ಅವರ 2ನೇ ಮಗ. ನೀನ್ ಹೇಳ್ತಿರೋದೆಲ್ಲ ಇವನ ಹತ್ರನೂ ಇದೆ. ಇವನ ಹತ್ರ ಇದೆ. ತುಂಬಾ ಥ್ಯಾಂಕ್ಸ್ ವೀಣಾ. ನೀನೇನು ಮಾತಾಡ್ದೆ ನನ್ನ ಜೊತೆ ಬಾ, ಇಲ್ಲಾಂದ್ರೆ ಇವ್ರ ಜೊತೆ ಹೋದ್ರೆ ರಾತ್ರಿ ಮಲಗಿದ ಗೊತ್ತಿಲ್ಲದೆ ತಾಳಿ ಕಟ್ಬಿಟ್ಟು ಫಸ್ಟ್ ನೈಟ್ ಮಾಡ್ಕೊಬಿಡ್ತಾರೆ ಅಷ್ಟೇ. ವೀಣಾ ಗಾಡಿ ಆಯ್ತು. ನಿಮ್ಮೆಲ್ಲರ ಮುಂದೆನೂ ನಾನು ವೀಣಾನ ಎತ್ಕೊಂಡು ಹೋಗ್ತೀನಿ, ಸುಮ್ನೆ ನೋಡ್ತಾ ಇರಿ. ಏನ್ ಬಿಟ್ರಿ ಈ ತರ ಮಾಡಿದ್ಯಾ? ಇವಳ ನೀನ್ ಹೇಳಿದ ಹುಡುಗಿ ಲವ್ ಇಲ್ಲಿ ಬಂದ್ರೋ. ತಮ್ಮನ ಜೊತೆ ಹೋಗಿ ಇವಳನ್ನ ಕರ್ಕೊಂಡು ಹೋಗಿ ಸಂಗೀತ ಹಾಸ್ಟೆಲ್ ಇದೆಯಲ್ಲ ಅಲ್ಲಿ ಇರಿಸು. ಎಲ್ಲಿಗೆ ಹೋಗ್ತಾ ಇದೀವಿ, ಯಾತಕ್ಕೆ ಹೋಗ್ತಾ ಇದೀವಿ ಅಂತ ಐರಾವತನಿಗೂ ಗೊತ್ತಾಗೋದ್ ಬೇಡ. ಆ ಏಕೆ ಸ್ವಾಮಿ ಮಗ ರಮೇಶ್ ಅವರಿದಾರ, ಅವ್ರ ಮೇಲೆ ಗಮನ ಇರ್ಲಿ. ಲವ್ ಅಪ್ಪನಿಗೆ ಗೊತ್ತಾದ್ರೆ ಸತ್ತೆ ನೀನು. ಹಾಯ್, ಐ ಆಮ್ ವೀಣಾ. ಇದೀಗ ಇಂಪಾರ್ಟೆಂಟ್. ಹೋಗಿ 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 ಹೋಗಿ. ಅಣ್ಣ ಹೇಳಿದ್ರೆ ನಾನ್ ಕೇಳ್ಬೇಕಾ? ಈ ಹುಡುಗಿ ಹೆಸರು ವೀಣಾ. ಇವನ್ನ ನಂಬಿ ಹಾಳಾಗ್ಬೇಡ. ಲವ್ ಮಾಡೋ ಮೂತಿನ ಇದು ಪೊರ್ಕಿ ಪೊರ್ಕಿ. ಲವ್ ಮಾಡೋದಕ್ಕೆ ಸಪರೇಟ್ ಮೂತಿ ಬೇರೆ ಇದೆಯಾ? ಒಂದ್ ಪಾಟೀಲ್ ಹುಡುಗರಿಂದ ಕಾಪಾಡ್ದ, ಲವ್ ಆಯ್ತು. ಕಾಪಾಡಿದ್ರೆ ಲವ್ ಮಾಡ್ಬೇಕಾ? ಇವಳನ್ ಚಿಕ್ಕವನ್ ಮೀರಿಸ್ತಾಳೆ. ಒಳ್ಳೆಯವನ ಕೆಟ್ಟವನ ಅಂತ ನೋಡ್ ಬರೋದ್ ಲವ್ ಅಲ್ಲ ಸಂಗಿ. ಸಂಗಿನ ಏನೋ ಹೇಳ್ತಾ ಇದ್ದಾಳೆ ಇವಳು. ಹೌದು ಚಿನ್ನ, ಒಳ್ಳೆ ಸೆಲೆಕ್ಷನ್. ಜಾಸ್ತಿ ಡೌ ಮಾಡಬೇಡ, ನೀನು ಹಂಗೇನೆ. ಇವಳು ಸ್ವಲ್ಪ ಹಾಗೇನೆ. ಇವಳಿಗೆ 10 ವರ್ಷ ಇದ್ದಾಗ್ಲಿಂದ ಬೋರ್ಡಿಂಗ್ ಸ್ಕೂಲು ಹಾಸ್ಟೆಲ್ ಅಂತ ಮನೆಗೇನೆ ಬಂದಿಲ್ಲ ಇವಳು. ನೀನಾದ್ರೂ ಇವಳಿಗೆ 1-2 ಹೊಡೆದು ಒಳ್ಳೆ ಬುದ್ಧಿ ಹೇಳ್ಕೊಡು. ನಾನು ಬರ್ತೀನಿ, ಬಾಯ್. ಏ ಸಂಗಿ, ಟ್ರೀಟ್ ಕೊಡು. ಬಿಯರ್ ಸಿಗುತ್ತಾ? ಬಿಯರ್?